ಎಲ್ರಿಗೂ ನಮಸ್ಕಾರ. ಇವತ್ತಿನ ಆಕಾಶ್ ವೆಂಕಟ ಸ್ಕೂಲ್ನ ಈ ಕಾರ್ಯಕ್ರಮ ವೇದಿಕೆ ನೀಡಿರ್ತಕ್ಕಂಥ ಈ ಜಿಲ್ಲೆಯ ಎಸ್ ಪಿ ಮೇಡಮ್ ಅವರು ಹಾಗೂ ರಿಯಾಜಿ ಸರ್ ಅವರು ಹಾಗೂ ಎಲ್ಲ ಗೆಸ್ಟ್ ಹಾಗೂ ಫರ್ಗಾ ಮೇಡಮ್, ಮಹೇಶ್ ಸರ್, ಆಲ್ ಪೇರೆಂಟ್ಸ್ ಆ್ಯಂಡ್ ಟೀಚರ್ಸ್, ಲವ್ಲಿ ಕಿಡ್ಸ್, ಎಲ್ಲರಿಗೂ ತುಂಬ ಖುಷಿಯಿಂದ ಡ್ಯಾನ್ಸ್ ಮಾಡಲಿಕ್ಕೆ ಆಗ್ತಾ ಇದ್ದೀವಿ. ನಾವು ಒಬ್ಬರ ಮೇಲೆ ಒಬ್ಬರು ಮಾತಾಡ್ತಾ ಇದ್ದೀವಿ. ಮೊದಲನೇದಾಗಿ ಸರ್ಗೆ ಮೇಡಮ್ಗೆ ಥ್ಯಾಂಕ್ ಯು, ನಮ್ಮನ್ನು ಕರೆಸಿದ್ದಕ್ಕೆ. ನಾನು ಆ್ಯಕ್ಚುಲಿ ದೂರ ಆಗಿರಲಿಲ್ಲ, ನೀನು ಕೊಪ್ಪಳ ದಯಮಾಡಿರುತ್ತೆ ಮೇಡಮ್ ಕಾಲ್ ಮಾಡಿದ್ರು ನೈಟ್ ಹೊತ್ತು ಬರಲಿಕ್ಕೆ ಆಗುತ್ತೆ ಸರ್ ಅಂತಂದು. ನಾನು ಸ್ಕೂಲ್ ಕಾರ್ಯಕ್ರಮ ಅಂದಾಗ ಇಷ್ಟಪಡ್ಬೋಡ್ತೀನಿ. ಯಾರಾಗಲಿ ಯಾರಿಗೆ ಸೋತೆ ಇದ್ದರೂ ಕೂಡ ನಾವು ಯಾರಿಗೆ ಸೋಲ್ತೀವಿ ಅಂತ ಹೇಳಿದ್ರೆ ಪುಟಾಣಿ ಮಕ್ಕಳ ಮನಸ್ಸುಗಳಿಗೆ ಆ ಮಕ್ಕಳ ಮುಖ ನೋಡಿದ ತಕ್ಷಣ ನಾವು ಸೋಲ್ತೀವಿ. ಸೊ ಇವತ್ತು ಎಸ್ ಪಿ ಮೇಡಮ್ ಹೇಳಿದ ಹಾಗೆ ನಾವು ಮಕ್ಕಳಿಗೆ ಏನು ಮಾತಾಡ್ಸಲಿಕ್ಕಾಗಲ್ಲ, ಅದು ಸರಿಯಾಗಿರೋರು ಬಂದಿದ್ದೀರಿ. ಅವರ ಅಮ್ಮಂದರು ಅಪ್ಪಂದರು, ಮ್ಯಾಕ್ಸಿಮಮ್ ಅಮ್ಮಂದರು ಬಂದಿದ್ದೀರಿ. ನಾವು ಅಂದ್ಕೊಳ್ತೇವೆ ನನ್ನ ಮಗು ಹಾಗಾಗಿ ಬಿಡಬೇಕು, ಹೀಗಾಗಿ ಬಿಡಬೇಕು. ಯಾವಾಗ LKG ಆಗಿಬಿಡ್ಬೇಕು, LKG UKG ಎಲ್ಲ ಮುಗಿಸ್ಬಿಡ್ಬೇಕು ಅನ್ನೋಂಥ ಜಾವಕ್ಕೂ ನಾವೆಲ್ಲ ಇದ್ದೀವಿ. ಆದರೆ ಮಕ್ಕಳ ಮಾತುಗಳಿಗೆ ಕೇಳಿಸ್ಕೊಳ್ಳೋಕ್ಕೆ ನಾವು ರೆಡಿ ಇರಬೇಕಾಗಿಲ್ಲ. ಸೊ ಮನೇಲಿ ನೀವು ಬ್ಯುಸಿ ಇರ್ತೀರಿ ಗೊತ್ತು, ಅದರಲ್ಲೂ ತಾಯಿಯಿಂದ ತುಂಬ ಬ್ಯುಸಿ ಇರ್ತೀರಿ. ನಿಮ್ಮ ಮಗು LKG UKG ಮನೆ ಸ್ಕೂಲಿಂದ ಬ್ಯಾಗ್ 1 ಗಂಟೆಗೆ ಬಂದಿರ್ತದೆ, ಮಧ್ಯಾಹ್ನ ಬಿಸಿಲು, ಅಮ್ಮ ಅನ್ನತ್ತೆ, ನೀವು ಅಡುಗೆನ ಪಾತ್ರೆನ ಪಟ್ಟೆನ ತೊಳಿತಾ ಇರ್ತೀರಿ. ಆ ಮಗು ಮಾತು ಕೇಳಿಸ್ಕೊಳ್ಬೇಡಿಲ್ಲ ಏನೋ ಅಂತೀವ. ಸೊ ಫಸ್ಟ್ ಅಲ್ಲಿಂದ ಶುರುವಾಗಿದೆ. ನನ್ನ ಎಂಥದೇ ಟೆನ್ಷನ್ ಇರಲಿ, ನನ್ನ ಮನೆಯಲ್ಲಿರುವ 1-2 ಮಕ್ಕಳ ಮಾತುಗಳನ್ನು ಕೇಳಿಸುವ ವ್ಯವಧಾನ ತಂದೆ ತಾಯಿಗೆ ಇಲ್ಲ ಅನ್ನೋದಾದರೆ ಸಾವಿರಾರು ಮಕ್ಕಳನ್ನು ಒಟ್ಟುಗೂಡಿಸ್ಕೊಂಡು ಕಲಿಸುವ ಶಿಕ್ಷಕನಿಗೆ ಎಲ್ಲಿಂದ ಬರ್ತದೆ? ಸೊ ಹಾಗಾಗಿ ನಾನು ಪೇರೆಂಟ್ಸ್ ಹೇಳುವಂಥದ್ದು, ನಿಮ್ಮ ಮಕ್ಕಳ ಮಾತುಗಳನ್ನು ಫಸ್ಟು ಆಲಿಸ್ಕೊಂಡು ಅವ್ರು ಏನಾದರೂ ಹೇಳಿ ಕೇಳಿಸ್ಕೊಳ್ಳಿ, ತಿದ್ದುವ ಹೇಳುವ ಪ್ರಯತ್ನವನ್ನು ನೀವು ಮಾಡಿ. ಮತ್ತು ಅಂಕಗಳ ಹಿಂದೆ ಓಡ್ತಾ ಇದ್ದೇವೆ, ಮಾರ್ಕ್ಸ್ ಹಿಂದೆ ಓಡ್ತಾ ಇದ್ದೇವೆ. ಇವತ್ತಿನ ಜಗದಲ್ಲಿ ಮಾರ್ಕ್ಸ್ಗೆ 0 ವ್ಯಾಲ್ಯೂ, ಗೊತ್ತಿರಲಿಲ್ಲ, 0 ವ್ಯಾಲ್ಯೂ. ಎಲ್ಲ ಮಕ್ಕಳು 90+, ಎಲ್ಲ ಮಕ್ಕಳು 90+. ನಮ್ಮ ಕಾಲದಲ್ಲಿ ಆಗಿರಲಿಲ್ಲ. ನಾವು ಹೋಗ್ಬೇಕಾದ್ರೆ 60 ಅಂದರೆ ನಾವು ರ್ಯಾಂಕ್. ನನ್ನ ಮಗ 90 ಬರಬೇಕು. ನಮ್ಮೆಲ್ಲ ನಾವು ಮನೆಗೆ ಹೋಗಿ ನಿಮಗೆ ಮಾರ್ಕ್ಸ್ ಕಾರ್ಡ್ ತಗೊಂಡು ನೋಡಿ, 10ದು ನಂದು ಸೇರಿಕೊಂಡು ನನ್ನ ಹೆಂಡತಿಯ 2 ಮಾರ್ಕ್ಸ್ ಸೇರೋದು ನನ್ನ ಮಗನ ಮಾರ್ಕ್ಸ್ಗೆ ಸಮ ಆಗೋದಿಲ್ಲ. ನನ್ನ ತಂದೆ ತಾಯಿಯ 2 ಮಾರ್ಕ್ಸ್ ಕಾರ್ಡು ಒಟ್ಟಿಗೆ ಸೇರಿದ್ರು ಕೂಡ ನನ್ನ ಮಗನ ಮಾರ್ಕ್ಸಿಗೆ ಈಕ್ವಲ್ ಆಗಲ್ಲ ಅನ್ನೋದಾದರೆ ನನ್ನ ಮಗ ಮಾತ್ರ ಜೀನ್ಸ್ ಯಾರು ಅಂದರೆ ಜೀನ್ಸ್. ಸೊ ತಪ್ಪೆಲ್ಲಿದೆ? ಸೊ ಹಾಗಾಗಿ ನಾನು ಪೇರೆಂಟ್ಸ್ ಹೇಳುವಂಥದ್ದು, ಮಕ್ಕಳಿಗೆ ಮನುಷ್ಯತ್ವವನ್ನು ಹೇಗೆ ಮತ್ತು ನಾಯಕತ್ವ ಮತ್ತು ದೊಡ್ಡವನಾದ ಮೇಲೆ ಇವತ್ತು ಗೌರ್ಮೆಂಟ್ ಜಾಬ್ ಕನಸು ಮಕ್ಕಳನ್ನ ಅಲ್ಲ ಮೇಡಮ್, ಕನಸಾಗೋಗಿದೆ. ಇವತ್ತು ಲಕ್ಷಾಂತರ ಹುಡುಗರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. BA, B.Ed, MSc, M.Com, ಇಂಜಿನಿಯರಿಂಗ್ ಸಿಕ್ಕಾಪಟ್ಟೆ ಹೋಗಿದ್ದಾರೆ. ಗೌರ್ಮೆಂಟ್ ಕೆಲಸ ಎಲ್ಲ ಲಿಟ್ರಲಿ ಹೇಳ್ತೀನಿ. ಮೊನ್ನೆ ಮೇಡಮ್ ಪೋಸ್ಟ್ ಆಫೀಸಲ್ಲಿ ಕಾಲ್ ಮಾಡಿದ್ದಾರೆ ಒಂದು ಪೋಸ್ಟ್ಗೆ. SLC ಮೇಲೆ ಒಂದಿದೆ, PUC ಮೇಲೆ ಒಂದಿದೆ. ಇಮ್ಯಾಜಿನ್ ಮಾಡಿ ಎಷ್ಟು ಮಾರ್ಕ್ಸಿಗೆ ಪೋಸ್ಟ್ ಆಫೀಸಲ್ಲಿ ಜಸ್ಟ್ ಸಾರ್ಟ್ಔಟ್ ಅಂತ ಇರುತ್ತೆ, SA ಅಂತ ಒಂದು ಪೋಸ್ಟ್ ಇದೆ, ಜಸ್ಟ್ ಕಾರ್ಡನ್ನು ಆ ಕಡೆ ಮಾಡುವಂಥದ್ದು. ಎಷ್ಟು ಮಾರ್ಕ್ಸ್ಗೆ ನಿಂತಿರ್ಬೋದು ಕಟ್ ಆಫ್? 99. ಒಂದು ಮಗು ನಮ್ಮೂರ ಪಕ್ಕದ್ದು, ಅವರಿಗೆ 10th ಮುಗಿಸಿ PUC ಮುಗಿದಿದೆ, 99 PUC, 99 10th. ಮನೇಲಿ ಬರ್ತಾನ ಆ ಹುಡುಗಿ 10th ಮೇಲೆ ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ 99% ಮಾಡಿ ಗೌರ್ಮೆಂಟ್ ಜಾಬ್ ಅಂತ ಆಯಿತು. ಓದಿದ ಏನಾದರೂ ಆಗೋದಾಗಿತ್ತು. ನಾನು ಹೇಳಲಿಕ್ಕೆ ಒಪ್ಪಿಕೊಂಡಿರ್ತೇವೆ, ನೀವು ಪೇರೆಂಟ್ಸ್ಗಳು ಮಾರ್ಕ್ಸ್ ಮಕ್ಕಳು ತೆಗಿತಾರೆ ಗೌರ್ಮೆಂಟ್. ಇವತ್ತಿನ ಇದರಲ್ಲಿ ಜನ್ರೇಷನಲ್ಲಿ ನೀವು ಕಲಿಸ್ಬೇಕಾಗಿತ್ತು ಮಕ್ಕಳಿಗೆ ಸಮಾಜದಲ್ಲಿ ಹೇಗೆ ಬದುಕಬೇಕು, ಮತ್ತೊಬ್ಬರ ಒಟ್ಟಿಗೆ ಹೇಗೆ ಮಾತನಾಡಬೇಕು, ಆ ಸಾಮಾನ್ಯ ಜ್ಞಾನವನ್ನು ಕಲಿಸೋದು. ಕಾಮನ್ ಸೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಇವತ್ತು ಸೊಸೈಟಿಲಿ. ನಾವು ಬಸ್ ಹತ್ತೀವಿ, ರಶ್ ಇರ್ತದೆ, ವಯಸ್ಸಾದ ಅಜ್ಜಿ ನಿಂತಿರ್ತಾರೆ, ಅವ್ರಿಗೆ ಸೀಟ್ ಬಿಟ್ಕೊಡ್ಬೇಕು ಅನ್ನೋ ಕನಿಷ್ಠ ಜ್ಞಾನ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ದೇವೆ. ಪ್ರಪಂಚದಲ್ಲಿ ಬದುಕೋದು ಹೇಗೆ ಅಂತ ಗೊತ್ತಾಗಲ್ಲ. ವೆರಿ ಸಿಂಪಲ್ ಥಿಂಕ್ ಇದು, ವೆರಿ ಸಿಂಪಲ್. ಬಟ್ ಕಾಲೇಜ್ ಹೊರಗೆ ನೋಡ್ತೀವಿ, ಬಸ್ ರಶ್ ಇರ್ತದೆ, ವಯಸ್ಸಾದ ಅಜ್ಜಿ ನಿಂತಿರ್ತಾರೆ, 18 ವರ್ಷ ಹುಡುಗಿ ಸೀಟ್ ಬಿಟ್ಕೊಡಲ್ಲ ಅನ್ನೋದಾದ್ರೆ ನಾವು ನಮ್ಮ ಮಕ್ಕಳಿಗೆ ಏನು ಕೊಟ್ಟಿದ್ದೇವೆ? ಇದು ಬೇಕಾಗಿರೋದು.
ಈ ಮಕ್ಕಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಿಮಗಿಂತ ಅದ್ಭುತವಾದ ಮನಸ್ಸು ತೆಗಿತಾರೆ ಅವರು. ನೀವು ಆಸ್ ಎ ಪೇರೆಂಟ್ ಮಕ್ಕಳಿಗೆ ಮಾನವೀಯತೆಯನ್ನ, ಮೌಲ್ಯಗಳನ್ನ, ಕೈಕಾಲು ಬಿಟ್ಟು ಹೋಗಿರುವವರನ್ನ, ವೃದ್ಧರನ್ನ ಸಮಾಜದಲ್ಲಿ ಹೇಗೆ ನೋಡಬೇಕು ಅನ್ನೋದನ್ನ ಕಲಿಸುವಂಥದ್ದು ಇವತ್ತಿನ ಪ್ರಪಂಚದಲ್ಲಿ ತುಂಬ ಅವಶ್ಯಕತೆ ಇದೆ. ಹಾಗಾಗಿ ನಮ್ಮ ಮಾರ್ಕ್ಸ್ಗಳು ಇವತ್ತು ಈ ಆಯ್ ಬಂದಿದೆ, ಇಂಜಿನಿಯರ್ ಕಸ ಬುಟ್ಟಿ ಹಾಕಬೇಕು ಹಾಗಾಗೋಗಿದೆ. ಏನ್ ಮಾಡ್ತಾನೆ ನನ್ನ ಮಗ ಇಂಜಿನಿಯರ್, ಎಷ್ಟು ಪ್ಯಾಕೇಜ್ ಹೇಳ್ತಾರೆ, 5 lakhs ಅಂತಾರೆ. ನಮ್ಮ ಹಳ್ಳಿಗೆ ಗೊತ್ತಾಗಲ್ಲ. 5 ಲಕ್ಷ ಅಂತ ಕಣೋ, ನಮ್ಮ ಅಜ್ಜಿ ಅಂದ್ರೆ 5 ಲಕ್ಷ ಅಂತೆ. ಅಜ್ಜಿ 5 ಲಕ್ಷ ತಿಂಗಳಿಗಲ್ಲ, ವರ್ಷಕ್ಕೆ. ಆ ಅಜ್ಜನ ಕಡೆ ವರ್ಷಕ್ಕೆ 5 ಲಕ್ಷ ಅಂದ್ಕೊಂಡ್ಬಿಟ್ಟಿದೆ. ಸೊ ಈ ಥರದ ಕಾಂಪಿಟೇಟಿವ್ ಜಗತ್ತಲ್ಲಿ ನಾವೆಲ್ಲ ಇದ್ದೇವೆ. ಸೊ ಹಾಗಾಗಿ ನೀವು ನಿಮ್ಮ ಮಕ್ಕಳು ತುಂಬ ಚಿಕ್ಕವರಿಗೆ ತುಂಬ ಬೆಟರ್ಸ್ ಕನ್ಸ್ಕೊಂಡಿದ್ದೀರಿ. ನನ್ನ ಮಗ ಡಾಕ್ಟರ್ ಆಗಬೇಕು, ನನ್ನ ಮಗ ಇಂಜಿನಿಯರ್ ಆಗಬೇಕು, IAS ಓದಬೇಕು, KS ಓದಬೇಕು, ಅವ್ನು IPS ಆಗಬೇಕು. ಗುರಿ ದೊಡ್ಡದಿದೆ ಅನ್ನೋದಾದ್ರೆ ನಿಮ್ಮ ಮಗನ ದೃಷ್ಟಿಕೋನ ಇಲ್ಲಿರುತ್ತೆ ನೀವು ಗಮನಿಸಬೇಕು. ನನ್ನ ಮನೇಲಿ ಯಾರು ಡಾಕ್ಟರ್ ಇಲ್ಲ ಅನ್ನೋ ಕಾರಣಕ್ಕಾಗಿ ನನ್ನ ಮಗ ಡಾಕ್ಟರ್ ಓದಬೇಕು ಅನ್ನೋದು ತಪ್ಪು ಕಲ್ಪನೆ. ನನ್ನ ಮನೇಲಿ ಯಾರು ಇಂಜಿನಿಯರ್ ಇಲ್ಲ ಆ ಕಾರಣಕ್ಕೆ ನನ್ನ ಮನೇಲಿ ಒಬ್ಬ ಫಸ್ಟ್ ಇಂಜಿನಿಯರ್ ಆಗ್ಬಿಡ್ಲಿ ಅಲ್ಲ. ನಾನು ಸಮಾಜಕ್ಕೆ ಒಬ್ಬ ಉತ್ತಮವಾಗಿದ್ದ ಪ್ರಜೆಯನ್ನು ಸೃಷ್ಟಿ ಮಾಡ್ತಾ ಇದ್ದೇನೆ. ನನ್ನ ಮಗಳನ್ನ ಸಮಾಜಕ್ಕೆ ಕೊಡುಗೆ ಕೊಡುವ ಅಜ್ಜಿ ಕಥೆಗಳು ಹೊರಟೋಗಿದೆ. ಅಟ್ಲೀಸ್ಟ್ ತಾಯಿ ಕಥೆಗಳನ್ನು ಹೇಳ್ಬೇಕು, ಮಕ್ಕಳಿಗೆ ಒಳ್ಳೆಯದನ್ನು ಹೇಳ್ಕೊಡಿ. ಭವಿಷ್ಯದಲ್ಲಿ ಅವೆಲ್ಲವೂ ಕೂಡ ನಿಮಗೆ ಈಗದ ಅರ್ಥ ಆಗದೆ ಇರ್ಬೋದು, ಒಂದು ಕಾಲಕ್ಕೆ ಅರ್ಥ ಆಗ್ತದೆ. ನೀವು ವಯಸ್ಸಾದ ಮೇಲೆ, ನಿಮ್ಮ ಮಕ್ಕಳಿಗೆ ಮದುವೆ ಆದ ಮೇಲೆ ಆ ಮಕ್ಕಳು ಮೊಮ್ಮಕ್ಕಳು ಆಡಿಸುವ ಸಮಯದಲ್ಲಿ ನೀವು ಅನ್ಕೋತೀರಿ, ನಾನೇನು ಬೆಟರ್ಸ್ ಕನ್ಸ್ಕೊಂಡಿದ್ದೇನೆ ಮಕ್ಕಳ ಮೇಲೆ, ಹೀಗಾಗ್ಬಿಟ್ಟಿವಲ್ಲ ಅಂತೇಳಿ. ಹಾಗಾಗಿ ಮಾರ್ಕ್ಸನ್ನು ಮಕ್ಕಳು ತೆಗೆಯೋದು ಗ್ಯಾರಂಟಿ ಇದೆ. ಆದರೆ ಮಕ್ಕಳಿಗೆ ತಂದೆ ತಾಯಿಗಳಾಗಿ ಏನನ್ನ ಕೊಡಬೇಕು, ಯಾವ ಸಮಯಕ್ಕೆ ಕೊಡಬೇಕು, ಅದನ್ನು ತಾವೆಲ್ಲರೂ ಕೂಡ ಕೊಡುವ ಮೂಲಕ ಮಕ್ಕಳ ಮನಸ್ಥಿತಿಗೆ ಅನುಗುಣವಾಗಿ ಓದಿಸಿ. ನನ್ನ ಮನಸ್ಥಿತಿಗಾಗಿ ಅಲ್ಲ, ನನಗೋಸ್ಕರ ಮಕ್ಕಳನ್ನ ಓದಿಸಬಾರ್ದು. ಮಕ್ಕಳ ದಾರಿ ಎಲ್ಲಿದೆಯೋ ಮತ್ತು ಪ್ರಯತ್ನ ಹೇಗಿರಬೇಕು ಅಂತ ಹೇಳಿದ್ರೆ 100ಕ್ಕೆ 100 ಪ್ರಯತ್ನ ಇರಬೇಕು. 100% ಎಫರ್ಟ್. ರಿಸಲ್ಟ್ ಏನಾದರೂ ಆಗಲಿ 50% ಪ್ರಯತ್ನ ಮಾಡಿ 100% ರಿಸಲ್ಟ್ ಅನ್ನ ಕೇಳುವುದನ್ನು ಮಕ್ಕಳಿಗೆ ಕಲಿಸಿ. ಮಕ್ಕಳು ನೀವೇನಾಗಬೇಕು ಅಂತ ಅವ್ರು ಕೇಳಿ ಹೇಳ್ತಾರೆ ಅವರು. ಅದಕ್ಕೆ ಓದುವ ಮಾರ್ಗ ಹೇಗೆ ಅಂತ ತಂದೆ ತಾಯಿ ಹೇಳ್ಕೊಡಿ. ಮತ್ತು ವಿದ್ಯೆಯನ್ನು ವಿನಯದ ಪೂರ್ವಕ ಕಲಿಯುವುದನ್ನು ಮಕ್ಕಳಿಗೆ ತಾವೆಲ್ಲೂ ಕೂಡ ಹೇಳಿ. ಮತ್ತು ಶಾಲೆ ತುಂಬ ಕಠಿಣವಾದ ಕೆಲಸ ಇವತ್ತಿನ ಇದರಲ್ಲಿ. ಟೀಚರ್ಸ್ ಜಾಬ್ ವೆರಿ ಟಫೆಸ್ಟ್, ಭಾಳ ಈಸಿ ಅನ್ಕೋತೀವಿ. ಬಹುಶಃ ಒಬ್ಬ ಡಿಗ್ರಿ ಆಗಿರೋ ಮಕ್ಕಳಿಗೆ ಪಾಠ ಮಾಡೋದು ಭಾಳ ಸುಲಭ. ಈ LKG UKG ಮಕ್ಕಳನ್ನ ಕಲಿಸೋದು ಬೇಡ, ಒಂದು ಕಡೆ ಶಿಸ್ತಾಗಿ 3 ನಿಮಿಷ ಲೈನಲ್ಲಿ ಕೂರಿಸ್ಲಿಕ್ಕೂ ಆಗಲ್ಲ ಬೇರೆಯವ್ರಿಗೆ, ಅದು ಟೀಚರ್ಗೆ ಮಾತ್ರ ಸಾಧ್ಯ. ಸೊ ಎಲ್ಲ ಟೀಚರ್ಸ್ಗೆ ಮತ್ತು ಪ್ರಿನ್ಸಿಪಾಲ್ ಮ್ಯಾನೇಜ್ಮೆಂಟ್ಗೆ ಧನ್ಯವಾದ ಅರ್ಪಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.